ಇದಾ ಏನಾಗ್ತಾ ಇದೆ? ಓಹೋ, ಇದು ಅಲಗಾಡಿದಷ್ಟು ಅಲ್ಲಿ ಅಲಗಾಡ್ತಾ ಇದೆ. ಈಗ ಇಷ್ಟಿಷ್ಟು ಅಲಗಾಡಿದರೆ ಅಲ್ಲಿ ಅಲಗಾಡ್ತಾ ಇದೆ. ಇದೇನಪ್ಪ? ಓಹೋ, ಇಲ್ಲಿದೆ ತಪ್ಪು. ಇದು ಅರ್ಥವಾಗ್ತಾ ಇಲ್ಲ. ಮರಿಗೆ ಅಲಗಾಡದೆ ನಾನು ಹೇಗಿರಬೇಕು? ನಾನು ಹೀಗಿರಬೇಕೇನು? ಸ್ಟಿಫಾಗಿ. ಹಾಗಾದರೆ ಕಷ್ಟ. ಅದು ನೋಡು, ಅಲಗಾಡಿದಷ್ಟು ಅದಕ್ಕೋಸ್ಕರ ಅದಾಗ್ತಾ ಇದೆ. ಓ, ಇದು ಕಷ್ಟ. ಏನು ಮಾಡಬೇಕು ಇದಕ್ಕೆ? ಈ ಮೈಕೆ ತೆಗೆದು ಬಿಡ್ತೀನಿ. ಐ ಥಿಂಕ್ ಅದೊಂದೇ ಪರಿಹಾರ. ಇನ್ನೊಂದು ಮೈಕೆ ತರಿಸೋಣ. ಈ ಮೈಕ್ ಸರಿಯಾಗಿಲ್ಲ. ಇದು ತೊಂದರೆ ಕೊಡುವ ಮೈಕು. ಇನ್ನೊಂದೇ ಮಾಡೋಣ. ಆಯಿತು. ಇದು ಮೊದಲು ಗೊತ್ತಿದ್ದರೆ ಯಾವಾಗಲೂ ಬದಲಾಯಿಸ್ತಿದ್ದೆ. ಎಷ್ಟೋ ದಿವಸದಿಂದ ತೊಂದರೆ ಕೊಡ್ತಾ ಇದೆ. ಏನು ಕಾರಣ ಅರ್ಥ. ಇಲ್ಲಿ ಮೈಕ್ನಲ್ಲಿ ಇದೆ. ಇದು ಮೈಕೆ ಹೊಸದೇ ತರಿಸೋಣ. ಆಯಿತು. तो ये तो हमारे हृदय पर ही रहेगा. भक्तों की दी हुई चीज़ भगवान को बहुत प्यारी है. ಸ್ವಾಮೀಜಿ ಹೇಳ್ತಾರೆ ನೋಡಿ, ನಮ್ಮ ಗುರುಗಳು ಬೃಂದಾವನದಲ್ಲಿಲ್ಲ, ಭಕ್ತರು ಕೊಟ್ಟಿದ್ದಂದರೆ ಭಗವಂತನಿಗೆ ಮಹಾಪ್ರೀತಿ. ಯಾರೇ ಬರಲಿ, ನಾರದ ಬರ್ತಾನೆ, ಮಿಕ್ಕ ಜನರು ಬರ್ತಾರೆ, ಋಷಿಗಳು ಬರ್ತಾರೆ, ಸನಕಾದಿ ಋಷಿಗಳು, ಯಾರೇ ಋಷಿಗಳು ಬರಲಿ ಎಲ್ಲರೂ ನೋಡ್ತಾರೆ, ನೋಡಿ ಆಶ್ಚರ್ಯ ಪಟ್ಕೊಳ್ತಾರೆ. ಏನಿದು ಇದು ಕೊರಳಿನಲ್ಲಿ ಇಟ್ಕೊಂಡ? ಅವ್ರು ಹೇಳ್ತಾರೆ, ನೀವು ಇದು ನೋಡ್ತಾ ಇದ್ದೀರಾ? ಏನು ಬೇಜಾರು ಮಾಡ್ಕೊಳ್ಳಬೇಡಿ, ನಮ್ಮ ಭಕ್ತರು ಕೊಟ್ಟಿದ್ವಿ. ಭಗವಂತ ಅವರು ಆಶ್ಚರ್ಯ ಪಟ್ಕೊಳ್ತಾರೆ. ವಿಷ್ಣು ನೋಡಿ ಭಕ್ತರು ಕೊಟ್ಟಿರುವ ಹೀವು ಮಾಲೆ ಅಂದರೆ ಎಷ್ಟು ಪ್ರೀತಿ. ನಾರದ ಸ್ವಯಂ ನೋಡಿ ಬಂದು ಭೂಲೋಕದಲ್ಲಿ ಹೇಳ್ತಾರೆ, ನಾನು ವೈಕುಂಠದಲ್ಲಿ ನೇರಾಗಿ ನೋಡಿದೆ. ವಿಷ್ಣುವಿಗೆ ನೋಡಿ, ನೀವು ಇಲ್ಲಿ ಭೂಲೋಕದಲ್ಲಿ ಸಮರ್ಪಿಸಿದ್ದರೆ ಅದು ವೈಕುಂಠಕ್ಕೆ ತಲುಪುತ್ತದಂತೆ. ವೈಕುಂಠದ ವಿಷ್ಣು ಕೊರಳಿನಲ್ಲಿ ಕಂಡು ಬರುತ್ತದೆ. ಇಲ್ಲಿ ಪೂಜೆ ಮಾಡಿದ್ದು ಹೂ ಸಮರ್ಪಿಸಿದ್ದರೆ ನಾರದಾದಿಗಳು ಸನಕಾದಿಗಳು ನೋಡಿದ್ದಾಗ ವೈಕುಂಠದಲ್ಲಿ ಅವರ ಕೊರಳಿನಲ್ಲಿ ಅವರ ಮೈ ಮೇಲೆ ಕಂಡು ಬರ್ತದಂತೆ. ನಾರದ ಅಲ್ಲಿ ನೋಡಿ ಬಂದು ಹೇಳ್ತಾನೆ, ಇಲ್ಲಿ ಯಾರೋ ಮಾಡಿದ್ದೆಲ್ಲ ಅಲ್ಲಿ ಕಂಡು ಬರ್ತದೆ. ಅವರಿಗೆ ಎಷ್ಟು ಪ್ರೀತಿ ನೋಡಿ. ಭಕ್ತೋं की दी हुई चीज़ भगवान को बहुत प्यारी है, परंतु लक्ष्मी जी को ಬಡಿ ಸ್ಪರ್ಧಾ ಹೈ. ಲಕ್ಷ್ಮಿಗೆ ಮಾತ್ರ ಇಷ್ಟವಿಲ್ಲ ಅಂತ. ಏನಿದೆ ಎಲ್ಲ ಬಾಡಿ ಹೋಗಿರುವ ಹೂ ಹಾಕ್ಕೊಂಡು ಹೋದ. और भगवान का वक्षस्थल तो मेरे रहने का जगह है. ಲಕ್ಷ್ಮಿ ಹೇಳ್ತಾರಂತೆ, ಈ ವಕ್ಷಸ್ಥಳ ವಿಷ್ಣುವಿನ ವಕ್ಷಸ್ಥಳ, ನಾನಿರುವ ಸ್ಥಾನ ಇದು. ನನ್ನ ಸ್ಥಾನದಲ್ಲಿ ಆ ಬಾಡಿ ಹೋಗಿರುವ ಹೂ ಯಾರೋ ಮನುಷ್ಯರು ಕೊಟ್ಟಿದ್ದರು, ಭೂಲೋಕರು, ಅದು ಇಟ್ಕೊಳ್ತಾರ? यहाँ वनमाला क्यों रहती है? और कोई ईर्ष्या करने के लिए नहीं मिला तो वनमाला से ही कर बैठी है. ಲಕ್ಷ್ಮಿಗೆ ಕೋಪ ಬಂದರೆ ಈಗ ವಿಷ್ಣುವನ್ನು ಹೇಳೋಕ್ಕಾಗಲ್ಲ, ಆ ವನಮಾಲನನ್ನೇ ಬೈಯುತ್ತಾಳಂತೆ ನೋಡಿ. ಸಂಸ್ಪರ್ಧಿನಿ ಭಗವತಿ ಪ್ರತಿಪತ್ನಿ ವತ್ಶ್ರೀ. ಲಕ್ಷ್ಮೀದೇವಿ ಅಂದರೆ ನಿರಂತರವಾಗಿ ಎಂದಿಗೂ ವಿಷ್ಣುವನ್ನು ಬಿಟ್ಟು ಇರಲ್ಲ, ವಿಷ್ಣುವಿನಲ್ಲಿ ಅಂತರ್ಭಾಗವಾಗೇ ಇರುತ್ತಾರೆ, ವಿಷ್ಣುವನ್ನು ಬಿಟ್ಟು ಇರಲ್ಲ. ಅಂಥ ಲಕ್ಷ್ಮಿಗೆ ಈರ್ಷೆ ಆಗುತ್ತಾ ಇದೆ ಅಂದರೆ ಇದು ಸುಮ್ಮನೆ ಹೇಳುವ ಬಗೆ. ಲಕ್ಷ್ಮಿಗೆ ಈರ್ಷೆ ಇಲ್ಲ, ಬಟ್ ಅಂದರೆ ಅರ್ಥ ಏನಂದರೆ ವಿಷ್ಣುವಿನಲ್ಲೇ ತಾನು ಪೂರ್ತಿ ವಿಷ್ಣು ಹೃದಯದಲ್ಲೇ ನಿರಂತರವಾಗಿರುವಂಥ ಲಕ್ಷ್ಮಿಗೂ ಸಹ ಆ ಲಕ್ಷ್ಮಿಗಿಂತ ಹೆಚ್ಚು ಭಕ್ತರ ಮೇಲೆ ಭಗವಂತನಿಗೆ ಪ್ರೀತಿ ಅಷ್ಟು ಇರುತ್ತದೆ. ಅಂದರೆ ಲಕ್ಷ್ಮಿಗೆ ಈರ್ಷೆ ಆಗುತ್ತದಾ? ಈರ್ಷೆ ಆಗುತ್ತಿದೋ ಎಂದಂತೆ ಅಷ್ಟೇ. ಲಕ್ಷ್ಮೀ ವಿಷ್ಣು ಒಂದೇ ಹೃದಯ ಏನಿದೆ, ಲಕ್ಷ್ಮಿಯೂ ಅನುಗ್ರಹ ಮಾಡ್ತಾಳೆ ಏನಿದೆ. ಇದು ಭಕ್ತರಿಗೆ ಭಾವನಕ್ಕೋಸ್ಕರ ಹೇಳಿದ ಮಾತು. ಭಕ್ತರು ಹೂಮಾಲೆ ಕೊಟ್ಟರೆ ಲಕ್ಷ್ಮಿಗೆ ಬೇಜಾರೇನು? ಲಕ್ಷ್ಮಿಯೂ ಭಗವದ್ ರೂಪವೇ ಅಲ್ಲವೇ? ಲಕ್ಷ್ಮಿಯೂ ಭಗವಂತನ ರೂಪಳೆ. ಅದರಿಂದ ಅವಳಿಗೆ ಆನಂದವೇ, ಅವಳು ವಿಷ್ಣು ಸ್ವರೂಪವೇ ಲಕ್ಷ್ಮಿ, ಲಕ್ಷ್ಮಿಯೇ ವಿಷ್ಣು, ಬೇರೆ ಅಲ್ಲ. ಇದು ಹೇಳುವ ಬಗೆ. ಅಂದರೆ ಭಕ್ತರ ಸೇವೆ ಮೇಲೆ ಎಷ್ಟು ಪ್ರೇಮ ಇದೆ ಎಂದು ತೋರಿಸುವುದಕ್ಕೆ ಹಾಗೆ ವರ್ಣನೆ ಮಾಡ್ತಾರೆ. ಅದೆಲ್ಲ ಹೇಳುವ ಬಗೆ. ಸಂಸ್ಪರ್ಧಿನಿ ಭಗವತಿ प्रतिपत्नी वत्श्रेः, जैसे कोई दूसरी सौत से डाह करती है वैसे ही भगवती लक्ष्मी भगवान के वक्षस्थल पर रहने वाली वनमाला से डाह करती है। और बासी पड़ गई है तो भी भगवान को वह बड़ी सुंदर लगती है। ಅದು ತುಂಬ ಹಳೆದಾಗಿ ಬಿಟ್ಟರು ಬಾಡಿ ಹೋದರೂ ಅದು ಸುಂದರವಾಗೇ ಇರುತ್ತದಂತೆ, ವಿಷ್ಣುವಿಗೆ ಇಷ್ಟವಂತೆ.
ಅದೇ ಸುಂದರವಾಗಿ ಕಂಡುಬರ್ತದಂತೆ. ಏಕೆ जैसे अपने पौधे से लगा रहने से फूल हरा रहता है क्योंकि अपने कारण के साथ उसका संबंध रहता है, इसी तरह भगवान के साथ जो सटा रहता है वह तो अपने कारण के साथ सटा हुआ है और अपने कारण के साथ सटा है तो उसके पोषण तो निरंतर मिल रहा है। तो वनमाला तो महाराज असल में भगवान में से ही पानी पी लेती है, इन्हीं में से गंध लेती है, इन्हीं में से कोमलता ले लेती है और इन्हीं की सुंदरता ले लेती है और उन्हीं की छाती पर लहरती रहती है और कि हमारे बराबर और कौन। ಭಗವಾನ್ उसकी पूजा ಸ್ವೀಕಾರ करते हैं। ಯಾರು ತಮ್ಮನ್ನು ಪೂರ್ತಿ ಭಗವಂತನಿಗೆ ಸಮರ್ಪಿಸಿ ನಮ್ಮ ಆಧಾರ, ನಮ್ಮ ಮೂಲ, ನಮಗೆ ಆಧಾರ, ರಕ್ಷಕ, ಪೋಷಕ ಎಲ್ಲ ಭಗವಂತನೇ ಎಂದು ಯಾರು ತಿಳ್ಕೊಳ್ತಾರೋ ಅವರಿಗೆ ಭಗವಂತ ಪ್ರೀತಿಯಿಂದ ರಕ್ಷಣೆ ಮಾಡ್ತಾನೆ. ಹೂ ಚೆನ್ನಾಗಿದೆ ಗುರುಗಳು ಹೇಳಿದ್ದು ನೋಡಿ. ಹೂ ಗಿಡದಲ್ಲಿದ್ದರೆ ಗಿಡದಲ್ಲಿರುವವರೆಗೂ ಹಸಿರೇ ಇರುತ್ತದೆ ಅಲ್ಲವೇ? ಹಸಿರುತ್ತದೆ, ಏನು ಹೇಳ್ತಾರೆ, ಹಸಿಯಾಗೇ ಇರುತ್ತದೆ, ಬಾಡಲ್ಲ. ಅದು ಗಿಡದಿಂದ ದೂರವಾದರೆ ಬಾಡಿ ಹೋಗುತ್ತದೆ, ಗಿಡದಿಂದ ದೂರವಾದರೆ ಬಾಡಿ ಹೋಗ್ತದೆ. ಹಾಗೆ ನಮಗೆ ಮೂಲ ಗಿಡ ಯಾರು? ಭಗವಂತನೇ ನಮ್ಮ ಗಿಡ. ನಾವು ಹೂಗಳಾಗದ್ದರೆ, ಜೀವರೆಲ್ಲ ಹೂಗಳಾದರೆ ಈ ಹೂಗಳಿಗೆ ಮೂಲ ಯಾರು? ಗಿಡ. ನಾವು ಗಿಡದಲ್ಲಿ ಇರುವವರೆಗೂ ಚೆನ್ನಾಗಿರ್ತೀವಿ. ಅದರಿಂದ ನಮಗೆ ಗಿಡ ಯಾರು? ಭಗವಂತನೇ. ಭಗವಂತನೇ ಗಿಡ. ಭಗವಂತನಿಂದಲೇ ಹೂವಿಗೆ ಬಣ್ಣ ಬರುತ್ತದೆ ಅಲ್ಲವೇ? ಗಿಡದಲ್ಲಿರುವವರೆಗೂ ಸುಂದರವಾಗಿರುತ್ತದೆ, ಸುಗಂಧವಾಗಿರುತ್ತದೆ. ಹೊರಗೆ ಬಂದರೆ ಸುಗಂಧ ಹೋಗುತ್ತದೆ, ಬಾಡಿ ಹೋಗುತ್ತದೆ, ಬಣ್ಣ ಹೋಗುತ್ತದೆ, ಎಲ್ಲ ಹೋಗುತ್ತದೆ. ನಾವು ಭಗವಂತನಿಂದ ಯಾವಾಗ ದೂರವಾಗಿ ಬಿಡ್ತೀವೋ ಬಣ್ಣ ಹೋಗುತ್ತದೆ, ಎಲ್ಲ ಹೋಗುತ್ತದೆ. ಎಲ್ಲ ಚೆನ್ನಾಗಿ ಯಾವವರೆಗಿರುತ್ತದೆ? ಭಗವಂತನ ಜೊತೆಗೆ ಇರುವವರೆಗಿರುತ್ತದೆ. ದೂರವಾಗಿಬಿಟ್ರೆ ಎಲ್ಲ ಹೋಗ್ತದೆ. ಆದ್ದರಿಂದ ಮೂಲ ಸ್ವರೂಪ ಭಗವಂತನೇ. ಯಾರು ಭಗವಂತನನ್ನೇ ಆಧಾರವಾಗಿಟ್ಟುಕೊಂಡಿರುತ್ತಾರೋ ಗಿಡದಲ್ಲಿರುವಂತೆ, ಗಿಡಕ್ಕೆ ಅಂಟುಕೊಂಡಿರುವಂತೆ ಹೂಗಳ ಹಾಗೆ ಇರ್ತೀವಿ ನಾವು. ಆ ಗಿಡ ಯಾರು? ಭಗವಂತ. ಅವರನ್ನೇ ಹಿಡ್ಕೊಂಡು ಬಿಡಿ. ಈಗ ನಾವು ಬಾಡಲ್ಲ, ನಮಗೆ ಅನ್ಯಾಯವಾಗಲ್ಲ, ಕಷ್ಟವಾಗಲ್ಲ, ದುಃಖವಾಗಲ್ಲ, ಏನೇ ಬರಲಿ ಅದು ಬರ್ತದೆ ಹೋಗ್ತದೆ, ಏನು ಅನಿಸಲ್ಲ. ಏಕೆ? ಭಗವಂತನ ಸಪೋರ್ಟ್ ಇದೆ, ನಮಗೆ ಆಧಾರವಿದೆ. ಹಾಗೆ ಹೂ ಅಷ್ಟೇ, ಎಷ್ಟುವರೆಗೂ ಗಿಡದಲ್ಲಿರುತ್ತದೋ ಅಷ್ಟುವರೆಗೂ ಅದು ಬಾಡಲ್ಲ, ಸುಗಂಧವನ್ನು ಕಲ್ಕೊಂಡಲ್ಲ, ಸೌಂದರ್ಯವನ್ನು ಕಲ್ಕೊಳ್ಳಲ್ಲ. ಹಾಗೆ अब लक्ष्मी जी ने सोचा कि जब भगवान के वक्षस्थल पर वह वनमाला रहती है तो मैं भगवान के चरणों में रहूँगी। वे आकर भगवान के चरणों की पूजा करती है। ऐसे जो लक्ष्मी के द्वारा पूजित भगवान के चरण हैं. ಆದ್ದರಿಂದ ಲಕ್ಷ್ಮಿ ಬಂತು ಏನು ಮಾಡಿದನೆಂದರೆ, ಎಲ್ಲೋ ಒಂದು ಕಡೆ ಭಗವಂತನಲ್ಲಿರಬೇಕು ಅಲ್ಲವೇ? ಈಗ ವಕ್ಷಸ್ಥಲದಲ್ಲಿ ಬೇರೆ ಭಕ್ತರ ಹೂಮಾಲೆ ಇದ್ದರೆ ನಾನು ಹೋಗಿ ಚರಣದಲ್ಲಿರ್ತೀನಿ ಎಂದು ಹೇಳಿದರಂತೆ. ಅಂದರೆ ಲಕ್ಷ್ಮಿಯೂ ಆ ಚರಣ ಶೋಭವನ್ನು ಹೆಚ್ಚು ಮಾಡಿದ್ದಾಳೆ. ಲಕ್ಷ್ಮೀ ವಿಷ್ಣುವಿನ ಚರಣದಲ್ಲಿ ನಿಂತುಕೊಂಡು ಆ ಚರಣವನ್ನು ಡಬಲ್ ಪವಿತ್ರ ಮಾಡಿಬಿಟ್ಟರು. ಇನ್ನೇನು ಬೇಕು ಅಲ್ಲ? ಇನ್ನೂ ಹೆಚ್ಚಿನ ಶುದ್ಧವಾಯಿತು. ಲಕ್ಷ್ಮೀ ಇದೆ, ವಿಷ್ಣುದು ಇಬ್ಬರು ಸೇರಿಕೊಂಡ್ರೆ ಇನ್ನೂ ಹೆಚ್ಚಾಯ್ತಲ್ಲ. ಹಾಗೆ ನಿಮ್ಮ ಚರಣವು ಅತ್ಯಂತ ಪವಿತ್ರವಾಗಿದೆ. ಆದ್ದರಿಂದ ಆ ಚರಣವೇ ನಮ್ಮ ಹೃದಯದಲ್ಲಿರಲಿ. ಯಾರು ಹೇಳ್ತಾ ಇದ್ದಾರೆ? ಲಕ್ಷ್ಮೀ ದೂರವಾಗಿರುವ ವಿಷ್ಣುವು ಅಷ್ಟು ಚೆನ್ನಾಗಿಲ್ಲ. ಲಕ್ಷ್ಮೀ ಸಮೇತವಾಗಿದ್ದರೆ ಪರಿಪೂರ್ಣವಾಗಿರುತ್ತಾನೆ, ಶುದ್ಧವಾಗಿರುತ್ತಾನೆ, ದಿವ್ಯವಾಗಿರುತ್ತಾನೆ. ಲಕ್ಷ್ಮೀ ದೂರವಾಗಿದ್ದರೆ ನಮ್ಮ ತಿರುಪತಿ ಕಥೆನೂ ಗೊತ್ತಾ? ತಿರುಪತಿ ಕಥೆ ಕೇಳಿದ್ದೀರಾ? ವೆಂಕಟೇಶ್ವರ ಸ್ವಾಮಿ ಆ ಕೊಲ್ಲಾಪುರ್ನಲ್ಲೆಲ್ಲ ಎಲ್ಲೋ ವೈಕುಂಠದಲ್ಲಿ ಜಗಳ ಆಯಿತು. ಏನು? ಆ ಭೃಗು ಮಹರ್ಷಿ ಬಂದು ಎಲ್ಲ ಗಲಾಟೆ ಮಾಡಿದ. ಭೃಗು ಮಹರ್ಷಿ ಬಂದು ಏನೋ ಅಪಮಾನ ಮಾಡಿದ. ಆ ಅಪಮಾನವನ್ನು ಸಹಿಸಿಕೊಂಡು ಲಕ್ಷ್ಮಿ ಕೋಪದಿಂದ ಅಲ್ಲಿ ಬಿಟ್ಟು ಕೊಲ್ಲಾಪುರಕ್ಕೆ ಬಂದಳಂತೆ. ಕೊಲ್ಲಾಪುರಕ್ಕೆ ಬಂದು ತಪಸ್ಸು ಮಾಡುತ್ತಾ ಇದ್ದಾಳೆ. ಏಕೆ? ಈ ವಿಷ್ಣು ಜೊತೆಗೆ ಇದ್ದರೆ ಅಪಮಾನವೇ ಅಪಮಾನ. ನೋಡು, ಆ ಋಷಿಗಳು ಬಂದು ಪಾದದಿಂದ ತೊಳೆಯುತ್ತಾ ಇದ್ದರೆ ನಾನಿರುವ ಜಾಗದಲ್ಲಿ ಏನೂ ಇಲ್ಲ, ಅವಳಿಗೆ ಕ್ಷಮಾಪಣೆ ಕೇಳ್ಕೊಡ್ತಾನೆ. ಆ ಋಷಿಗಳನ್ನು ಒಬ್ಬನ್ನು ಹೊಡೆಯಬಹುದಿತ್ತು, ಏನಿಲ್ಲ, ಅವರಿಗೆ ಕ್ಷಮಾಪಣೆ ಕೇಳ್ಕೊಡ್ತಾನೆ. ಅಂಥವರ ಹತ್ತಿರ ಇದ್ದು ಪ್ರಯೋಜನವೇನು ಎಂದು ಲಕ್ಷ್ಮಿ ಬಿಟ್ಟು ಬಂದಳು. ಎಲ್ಲಿ? ಲಕ್ಷ್ಮಿ ಬಿದ್ದು ಕೊಲ್ಲಾಪುರಕ್ಕೆ ಬಂದಳಂತೆ. ಬಂದು ಇಲ್ಲಿ ತಪಸ್ಸು ಮಾಡ್ತಾಯಿ. ಈಗ ಲಕ್ಷ್ಮಿ ಇಲ್ಲ ಅಂದರೆ ಅವರಿಗೆ ಬಡತನ ಆಗಿಬಿಟ್ಟಿತ್ತು. ಯಾರಿಗೆ? ವಿಷ್ಣುವಿಗೆ ವೈಕುಂಠದಲ್ಲಿ. ಇದೆಲ್ಲ ಸುಮ್ಮನೆ ಕಥೆ. ಏನಂದರೆ ಭಕ್ತರಿಗೋಸ್ಕರ ಕಥೆ ಇದೆಲ್ಲ ನಿಜವನ್ನು ತಿಳ್ಕೊಳ್ಳಬಾರ್ದು. ಭಕ್ತರಿಗೋಸ್ಕರ ಒಂದು ಭಾವನೆ ಆಗಬೇಕಷ್ಟೆ. ಈಗ ವಿಷ್ಣು ಪಾಪ ಲಕ್ಷ್ಮಿ ಇಲ್ಲದಿದ್ದರೆ ಅವ್ರಿಗೆ ಗತಿ ಇಲ್ಲ, ಏನು ಶೋಭಾ ಇಲ್ಲ, ಸೌಂದರ್ಯವಿಲ್ಲ, ಅಲಂಕಾರವಿಲ್ಲ, ಏನಿಲ್ಲ. ಏನು ಶಿವನ ಹಾಗೆ ಆಗಿಬಿಟ್ಟ.
ಶಿವನ ಹಾಗೆ ಏನು ಒಂದು ಜಿಂಕೆ ಚರ್ಮನೋ ಯಾವುದೋ ಉಟ್ಕೊಂಡು ಏನು ಗತಿ ಇಲ್ಲ, ಒಂದು ಹೋಮಾಲಯ ಇಲ್ಲ, ಲಕ್ಷ್ಮಿ ಇಲ್ಲದಿದ್ದರೆ ಏನಾಗ್ತದೆ ವಿಷ್ಣುವಿಗೆ? ಆ ಗತಿ ಇಲ್ಲದೆ ಅವರು ಭೂಲೋಕಕ್ಕೆ ಬಂದನಂತೆ. ಈಗ ಅಲ್ಲಿ ಓಡಾಡ್ತಾ ತಿರುಗುತ್ತಾ ಇದ್ದಾನೆ. ಮತ್ತೆ ಲಕ್ಷ್ಮಿಯನ್ನು ಪಡ್ಕೊಳ್ಳಬೇಕು ಎಂದು ಯಾರೋ ಅಲ್ಲಿ ಒಬ್ಬ ರಾಜನಿದ್ದಾನಂತೆ. ಏನೋ ರಾಜ ಮರ್ತು ಹೋದೆ. ಯಾವ ರಾಜ? ಚೋಳರಾಜನಂತೆ. ಆ ಚೋಳರಾಜನ ಮಗಳು ಯಾರು? ಅವಳ ಹೆಸರೇನು? ಅಲಮೇಲುಮಂಗನ ಪದ್ಮಾವತಿ. ಅಲಮೇಲುಮಂಗ ಲಕ್ಷ್ಮಿಯೇ ಪದ್ಮಾವತಿ. ಆ ಪದ್ಮಾವತಿ ಜೊತೆಗೆ ವಿವಾಹ ಮಾಡ್ಕೊಳ್ತಾನೆ. ಆ ವಿವಾಹ ಮಾಡಿದ ನಂತರ ಲಕ್ಷ್ಮಿ ಬರ್ತಾಳೆ. ಆ ಅಮ್ಮ ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡಳ. ಈಗ ಇಬ್ಬರಿಗೆ ಜಗಳ. ವೈಷ್ಣವರಿಗೆ ಅದೊಂದು ದೊಡ್ಡ ಭಕ್ತಿ. ಈಗ ವೈಷ್ಣವರು ಇವತ್ತು ಬಂದಿಲ್ಲ, ಏನೋ ಮಾಡಿ ಆ ಕುರ್ಚಿ ಮೇಲೆ ಕೂತಿರ್ತಾರೆ ವೈಷ್ಣವರನ್ನು. ಅವರು ಶ್ರೀ ವೈಷ್ಣವರೇ. ಅವ್ರು ಲಕ್ಷ್ಮೀ ಭಕ್ತರು. ಶ್ರೀ ವೈಷ್ಣವ ಅಂದರೆ ರಾಮಾನುಜ, ಅವ್ರದ್ದು ರಾಮಾನುಜ ಸಂಪ್ರದಾಯ. ಶ್ರೀ ವೈಷ್ಣವ ಅಂದರೆ ಗೊತ್ತಾ? ರಾಮಾನುಜ ಸಂಪ್ರದಾಯಕ್ಕೆ ಶ್ರೀ ವೈಷ್ಣವ ಹೇಳ್ತಾರೆ. ಮಾಧ್ವ ವೈಷ್ಣವರಿಗೆ ಮಾಧ್ವ ವೈಷ್ಣವ ಹೇಳ್ತಾರೆ. ಭಾಗವತರು ಅದ್ವೈತದಲ್ಲಿರುವ ವೈಷ್ಣವರು. ಶಂಕರಾಚಾರ್ಯರು ಭಾಗವತರಾಗಿದ್ದಾರೆ. ಭಾಗವತರು ಶಿವ ಕೇಶವ ಒಂದೇ ಹೇಳ್ತಾರೆ. ವಿಷ್ಣು ಭಕ್ತರಾಗಿದ್ದರೂ ಅವರು ಅದ್ವೈತಿಗಳು. ಶಿವ ವಿಷ್ಣು ಇಬ್ಬರೂ ಒಂದೇ. ಮಾಧ್ವ ವೈಷ್ಣವರು ಮೂರು ಬಗೆ ವೈಷ್ಣವರು. ಮಾಧ್ವ ವೈಷ್ಣವರು ಶ್ರೀ ವೈಷ್ಣವರು. ಶ್ರೀ ಅಂದರೆ ರಾಮಾನುಜ. ಭಾಗವತರು ಸ್ಮಾರ್ತರು ಬೇರೆ. ಆದರೆ ಭಾಗವತರು ವಿಷ್ಣು ಭಕ್ತರು, ಅವರು ಶಿವಕೇಶವ ಒಂದೇ ಒಪ್ಕೊಳ್ತಾರೆ. ಅದರಿಂದ ಮೂರು ಬಗೆ ವೈಷ್ಣವರು: ಭಾಗವತ ವೈಷ್ಣವರು, ಶ್ರೀ ವೈಷ್ಣವರು ಮತ್ತು ಮಾಧ್ವ ವೈಷ್ಣವರು. ಅವರು ಶ್ರೀ ವೈಷ್ಣವರಿಗೆ ಅದೇ ಪದ್ಮಾವತಿ. ಇನ್ನು ಯಾರು? ಅಲಮೇಲುಮಂಗ ಪದ್ಮಾವತಿ ಕಥೆಗಳು ಅಯ್ಯೋ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ನೋಡಬೇಕು. ಅಯ್ಯೋ ತುಂಬ ಕಥೆಗಳಿವೆ. ಅವರಿಬ್ಬರು ಬಂದು ಜಗಳ ಮಾಡ್ತಾರಂತೆ. ಅವರಿಗೆ ಅದೊಂದು ಅವರು ಸಪ್ತಾಹ ಜಗಳ ಹೇಗೆ ಬೈಯುತ್ತಾರೆ, ಬೈಗಳೇ ಹೇಳ್ಕೊಡ್ತಾರೆ. ನೀವು ಕೇಳಿದ್ದೀರಾ? ಕೇಳಲಿಲ್ಲ. ಅವರು ಬೈಗಳೇ ಕಥಾ. ಲಕ್ಷ್ಮಿ ಅಲ್ಲಿಂದ ಬರ್ತಾಳೆ, ಬಂದು ಇವಳನ್ನು ಪದ್ಮಾವತಿಯನ್ನು ಬೈಯುತ್ತಾಳೆ. ಪದ್ಮಾವತಿ ಅವಳನ್ನು ಬೈಯುತ್ತಾಳೆ. ಈಗ ಇಬ್ಬರು ಬೈಯುತ್ತಾ ಇದ್ದರೆ ಆ ಬೈಗಳನ್ನೇ ಇವರ ಹರಿಕಥೆಯಾಗಿ ಹೇಳ್ಕೊಡ್ತಾರೆ. ಇವರ ಭಕ್ತಿ ಅಂದರೆ ಬೈಗಳ ಭಕ್ತಿ. ಶ್ರೀ ವೈಷ್ಣವರು ನೋಡಬೇಕು. ಶ್ರೀ ವೈಷ್ಣವರು ಯಾರು ಇಲ್ಲವಲ್ಲ? ನೀವು ಯಾರೋ ಶ್ರೀ ವೈಷ್ಣವರ? ನಾನು ಬೇಜಾರು ಮಾಡ್ಕೊಳ್ಳಬೇಕು. ಏಕೆಂದರೆ ಅವರು ಯಾರೋ, ಏಕೆಂದರೆ ಅವರಲ್ಲಿ ಇದ್ದನ್ನು ನಾನು ಹೇಳ್ತಾ ಇದ್ದೀನಿ. ತಪ್ಪು ಒಪ್ಪು ಎಂದು ಹೇಳುತ್ತಾ ಇಲ್ಲ. ಅವರವರ ಭಾವನ ನೋಡಿ. ಒಬ್ಬೊಬ್ಬರು ಭಕ್ತಿ ಒಂದೊಂದು ಬಗೆ. ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಬಗೆ ಭಕ್ತಿ ಇದೆ. ಅದು ಭಕ್ತಿಯೇ, ಅದು ಒಂದು ಭಾವನೆ. ಕೆಲವರಿಗೆ ಅದು ಇಷ್ಟವಿಲ್ಲ. ಅಷ್ಟು ಮಾಡೋದೇಕೆ ಅಂತ. ಕೆಲವರಿಗೆ ಅದಿಷ್ಟ, ಹೆಚ್ಚಿನ ಇಷ್ಟದಿಂದ ಅವ್ರು ನೋಡಬೇಕು. ಹೋಗಿ ಲಕ್ಷ್ಮೀ ಪದ್ಮಾವತಿಯನ್ನು ಎಷ್ಟು ಬೈತಾಳೆ ಅಂದರೆ ಕೇಳುವವರಿಗೆ ನಮಗೆ ನಾಚಿಕೆ ಆಗ್ತದೆ. ಆದರೆ ಅವ್ರು ಬೈಯುತ್ತಾರೆ, ಏನು ಬೈದು ಬಿಡ್ತಾರೆ. ಅಷ್ಟೇ ಅಲ್ಲ, ಅನ್ನಮಾಚಾರ್ಯ ನೋಡಿದ್ದೀರಾ? ಅನ್ನಮಾಚಾರ್ಯ ಶೃಂಗಾರ ಕೀರ್ತನೆಗಳು ತೆಲುಗಿನಲ್ಲಿವೆ, ನಿಮಗೆ ಗೊತ್ತಿಲ್ಲ ಅದರಿಂದ. ಅವರು ಅಯ್ಯೋ ನೂರಲ್ಲ 1,00,000 ಕೀರ್ತನೆಗಳು ಮಾಡಿದ್ದರಂತೆ. ಅವುಗಳೆಲ್ಲ ಎಷ್ಟೋ ಹೋಯಿತು. ಈಗ 20,000 10,000 20,000 ಇಷ್ಟಿಷ್ಟು ಪುಸ್ತಕಗಳು ಮಾಡಿದ್ದರು. ಅವುಗಳಲ್ಲಿ ಎಷ್ಟೋ ಕೀರ್ತನೆಗಳಲ್ಲಿ ಇದೆ. ಯಾರು? ಆ ಬ್ರಹ್ಮದೇವನ ಪತ್ನಿ ಸರಸ್ವತಿ. ವಿಷ್ಣುವು ಏನಾಗ್ತಾಳೆ? ಮರ್ತು ಹೋದೆ. ವಿಷ್ಣುವು ಅಪ್ಪ ಅಲ್ಲವೇ? ಬ್ರಹ್ಮದೇವ ಮಗ. ಅದರಿಂದ ಮಗ ಸರಸ್ವತಿ ಅಂದರೆ ಇವನೇನಾಗ್ತಾರೆ? ಸಸ್ಯ ಆಗ್ತಾರೆ. ಆದ್ದರಿಂದ ಲಕ್ಷ್ಮೀ ಸರಸ್ವತಿ ಮಧ್ಯೆ ಸಂಭಾಷಣ ನೋಡಬೇಕು. ಎಷ್ಟು ಬೈಯುತ್ತಾರೋ ಅವರು ಭಯಂಕರವಾಗಿ. ಅದು ಮಿಕ್ಕ ಜನರಿಗೆ ಕೇಳೋಕ್ಕೆ ಆಗಲ್ಲ. ಅವರ ಸಂಪ್ರದಾಯದಲ್ಲಿ ಅವರಿಗೆ ತುಂಬ ಇಷ್ಟ. ಅವರು ತುಂಬ ಇಷ್ಟದಿಂದ ಕೇಳ್ತಾರೆ. ಅವರು ಪರಸ್ಪರ ತುಂಬ ಬೈಯುತ್ತಾರೆ. ಆ ಬೈಗಳೆಲ್ಲ ಹರಿಕಥೆ ಆಗಿ ಕೇಳ್ಕೊಳ್ತಾರೆ. ಅದು ಅವರೊಂದು ಸಂಪ್ರದಾಯ. ಭಗವಂತನನ್ನು ಶಿಶುಪಾಲನ ಹಾಗೆ ವೈರ ಬುದ್ಧಿದಿಂದ ನೋಡಿದ್ದರೂ ಭಗವಂತ ಅನುಗ್ರಹ ಮಾಡ್ತಾನೆ, ಬೈದರೂ ಅನುಗ್ರಹ ಮಾಡ್ತಾನೆ. ಏಕೆಂದರೆ ಭಗವತ್ ಸ್ಮರಣ ಯಾವ ರೂಪದಲ್ಲೇ ಯಾವ ರೂಪದಲ್ಲಿ ಮಾಡಿಕೊಂಡರೂ ಆಗುತ್ತದೆ. ಆದ್ದರಿಂದ ಅವರೊಂದು ಪದ್ಧತಿ ಅದು ಬೈಗಳ ಸಾಧನ ಅಲ್ಲವೇ? ಅದೊಂದು ಸಾಧನ. ಆಯಿತು ಬಿಡಿ. ನಿಮಗೆ ಗೊತ್ತಿದೆ ಅಂದ್ಕೊಂಡೆ. ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಇಲ್ಲಿದ್ದಾರೆ ಯಾರಾದರೂ ಶ್ರೀ ವೈಷ್ಣವರು? ರಾಮಾನುಜ ಇಲ್ಲಿಲ್ಲ, ಮಾಧ್ವರಿದ್ದಾರೆ ಇಲ್ಲಿ ಅಲ್ಲವೇ? ಹೊಳೆ ನರಸೀಪುರದಲ್ಲಿ ಮಾಧ್ವ ವೈಷ್ಣವರಿದ್ದಾರೆ, ರಾಮಾನುಜ ವೈಷ್ಣವರಿದ್ದಾರೆ. ಇದ್ದಾರೆ. ಅವ್ರು ಹರಿಕಥೆ ಹೇಳ್ತಾರೆ. ಹರಿಕಥೆ ಹೇಳಿದರೆ ಈಗ ಈ ವಿಷ್ಣು, ಈ ಲಕ್ಷ್ಮಿ, ಈ ಕಥೆಯನ್ನು ಕೇಳಿದರೆ ಕೇಳಿ. ಅಯ್ಯೋ ಎಷ್ಟು ಭಯಂಕರ ಬೈತಾರೆ. ನನಗಂತೂ ಆ ಕನ್ನಡ ಅರ್ಥವೇ ಆಗಲ್ಲ. ಆ ಕನ್ನಡ ಗೊತ್ತಿರುವವರಿಗೆ ಹೇಳ್ತಾರೆ, ಕೇಳಿ. ಅವ್ರು ಏನೇನೋ ಹೇಳ್ತಾರೆ. ಅವರು ವಿಚಿತ್ರವಾಗಿರೋದು. ಜೈಸೆ ಕೊಯಿ
ಸೊ ಅದರಿಂದ ಏನಿಲ್ಲ, ಆ ಈರ್ಷ ಇರುತ್ತದೆ ನೋಡಿ, ಆ ಈರ್ಷದನ್ನು ವರ್ಣನ ಮಾಡ್ತಾರೆ. ಪರಸ್ಪರ ಈರ್ಷ ಇಬ್ಬರದು. ಆ ಸವತಿ ಹೇಳ್ತಾರೆ, ಆ ಸವತಿಗಳ ಈರ್ಷನನ್ನು ಏನೇನೋ ಬೈಯುತ್ತಾರೆ. ನೀವು ಅಂಥವಳು, ನೀನು ಇಂಥವಳು, ಬನ್ನಿ ಇವರು ಮತ್ತು ನೀನು ಅಂಥವಳು ಇಂಥವಳು ನೋಡಿ, ನೀವು ಲಕ್ಷ್ಮಿ ಅಂದ್ಕೊಂಡಿದ್ದೀನಿ, ನೀವು ಬಿಟ್ಟು ಹೋಗಿದ್ದೀನಿ ನೋಡಿ, ನೀವು ಏನು ವಿಷ್ಣುವಿಗೆ ನೀವೇನು ಸೇವೆ ಮಾಡಿದ್ದು, ಇಷ್ಟು ಮಾಡಿದೆ, ಅವರು ಬೈಯುತ್ತಾರೆ. ಇವರು ಬರ್ತಾರೆ, ನೀನು ಯಾರು ಬಂದುವುದಕ್ಕೆ ಈಗ ಮದುವೆ ಮಾಡ್ಕೊಳ್ತೀವಿ, ಈ ಸುಮ್ಮನೆ ಬೈಯುತ್ತಾರೆ. ಇದೇನಪ್ಪ ಅಂದರೆ ಇದು ಭಕ್ತಿ ಅಂತೆ, ಈ ಬೈಗಳೆಲ್ಲ ಭಕ್ತಿ ಅಂತೆ. ಅವರು ಏನೋ ಕೆಲವ್ರಿಗೆ ಅನಿಸುತ್ತದಪ್ಪ ಭಕ್ತಿ ಚೆನ್ನಾಗಿರಬೇಕು, ಅವ್ರದ್ದು ಈ ಬೈಗಳೇನು, ಅವ್ರಿಗೆ ಬೈಗಳಲ್ಲಿ ಏನೋ ಭಕ್ತಿ ಕಂಡು ಬರ್ತದೆ. ಅದು ಒಂದು ಭಕ್ತಿ, ಅವ್ರ ಬೈಗಳ ಭಕ್ತಿ. ನನಗೆ ಇನ್ನೂ ನೆನಪಿಲ್ಲ, ನಾನು ಅಷ್ಟೇ ಯಾವುದೋ ಸ್ವಲ್ಪ ಕೇಳಿದ್ದೀನಿ, ಹೆಚ್ಚಕ್ಕೆ ಓದಿದ್ದೀನಿ. ಅನ್ನಮಾಚಾರ್ಯ ಕೀರ್ತನಗಳಲ್ಲಿ 20,000 ಕೀರ್ತನಗಳಲ್ಲಿ ಬೈಗಳೇ ಇರ್ತವೆ. ತುಂಬ ವರ್ಣನ ಮಾಡ್ತಾರೆ. ಸೊ ಅದರಿಂದ ಈ ಅಂಥ ಚರಣ, ನಿಮ್ಮ ಚರಣದಲ್ಲಿ ಏನೋ ಶಕ್ತಿ ಇದೆ. ಈ ಚರಣ ಏನು ಮಾಡ್ತದೆ, ನಮ್ಮ ಪಾಪವನ್ನು, ದುರ್ಬುದ್ಧಿಯನ್ನು ಇದನ್ನೆಲ್ಲ ಸುಟ್ಟು ಹಾಕಿಬಿಡ್ತದೆ ಎಂದು ಹೇಳ್ತಾರೆ. ಈಗ ಇನ್ನೊಂದು ಶ್ಲೋಕ, ಕೇತುಸ್. ಇನ್ನು ದೇವತೆಗಳ ಸ್ತೋತ್ರ ಮುಗಿಯುವುದೇ ಇಲ್ಲ. ಏನಪ್ಪ ಈ ದೇವತೆಗಳು, ಅಯ್ಯೋ ಇನ್ನೂ ಇವೆಯಪ್ಪ, 1, 2, 3, 4, 5, 6 ಶ್ಲೋಕಗಳು. 6 ಅಲ್ಲ, ಹೆಚ್ಚೇ ಇವೆ. 7 ಶ್ಲೋಕಗಳಿವೆ. 7 ಶ್ಲೋಕಗಳ ನಂತರ ಈ ದೇವತೆಗಳ ಸ್ತೋತ್ರ ಮುಗಿಯುತ್ತದೆ. ಇದು ಎಷ್ಟು ದಿವಸ ಆಗಲಿ ಹೋಗ್ತಾನೇ ಇದ್ದಾರೆ, ದೇವತೆಗಳು ಬಿಡುವುದೇ ಅಲ್ಲ ವಿಷ್ಣುವನ್ನು. ಇದನ್ನು ಅವರು ವೈಷ್ಣವ ಕೈಗೆ ಹೋದರೆ ಈಗ ಅವರೇನು 1 ಶ್ಲೋಕನೇ 3 ದಿವಸ ಆಗುತ್ತದೆ. 1 ಶ್ಲೋಕ 3 ದಿವಸ ಅಂದರೆ ಇದೆಲ್ಲ ಶ್ಲೋಕ ಮುಗಿಯೋದಕ್ಕೆ 3 ತಿಂಗಳಾಗ್ತದೆ ಅಲ್ಲ, ಅವರು ಹೇಳ್ತಾನೇ ಇರ್ತಾರೆ. ಆಯಿತು. ಕೇತುಸ್ತ್ರಿವಿಕ್ರಮಯುತಸ್ತ್ರಿಪತತ್ಪತಾಕೋ ಯಸ್ತೆ ಭಯಕರೋ ಸುರದೇವ ಚಂವೋ ಸ್ವರ್ಗಾಯ ಸಾಧುಷು ಖಲೇಶ್ವಿತರಾಯ ಭೂಮನ್ पादः पुनातु भगवन भजतामघम नहान। केतु का नाम आया तो याद आई कि भगवान के चरण भी एक दिन लाल लाल झंडे के रूप में दिखाई पड़े हैं। ಭಗವಂತನ ಚರಣಗಳು ಒಂದು ಜಂಡ ನೀವು ಹೇಳ್ತಾರೆ ಬಾವುಟ ಹೇಳ್ತಾರೆ, ಬಾವುಟ ಹಾಗಿರುತ್ತದೆ. देखो पिछला श्लोक केतु से समाप्त हुआ और यह केतु से प्रारंभ हुआ, इसको पदवैचित्री बोलते हैं। ಓಹ್ ಕರೆಕ್ಟ್ ಪದವೈಚಿತ್ರಿ ನಾನು ಗಮನಿಸಲಿಲ್ಲ. ಒಬ್ಬೊಬ್ಬ ಪಂಡಿತರ ಇಷ್ಟ ಪರಿಷ್ಟ ಇಷ್ಟ ಪರಿಯಷ್ಟ ಯಶ್ಚಿಂತ್ಯತೆ ಯಾ. ಕರೆಕ್ಟೇ. ಹಿಂದಿನ ಶ್ಲೋಕ ಯಾವ ಅಕ್ಷರದಿಂದ ಮುಗಿಯುತ್ತದೋ ಮುಂದಿನ ಶ್ಲೋಕ ಅದೇ ಅಕ್ಷರದಿಂದ ಶುರು ಮಾಡ್ತಾರೆ. ಅದೊಂದು ಏನು ಅಲಂಕಾರ, ಅದೊಂದು ಪದ್ಧತಿ, ಏನೋ ಸುಂದರವಾಗಿ. ಇದು ನೋಡಿ ತ್ವಂ ನೋಡಿದ 8ನೇ ಶ್ಲೋಕ ಕರೆಕ್ಟೇ. ತ್ವಂ ತ್ವಮ್ಮಿಂದ ಶುರು ಮಾಡಿ ಅನವದ್ಯ ಶುದ್ಧ ನೋಡಿ, ವದ್ಯ ಶುದ್ಧದಿಂದ ಶುರು ಮಾಡಿದ. ಸ್ಯಾತ್ನಿಂದ ಮುಗಿಸಿ ಈ ಶ್ಲೋಕ ಸ್ಯಾನ್ನಿಂದ ಶುರು ಮಾಡಿದ. ಸ್ಯಾಸ್ತನ್ನವ ಯಹ ಅಲ್ಲಿ ನೋಡಿ ಕರೆಕ್ಟೇ. ಇದೆಲ್ಲ ಶ್ಲೋಕಗಳು ಹೀಗೆ ಇವೆ, ಇದೆಲ್ಲ ಪಂಡಿತರ ಬುದ್ಧಿ. ಸ್ವರತಿಕ್ರಮಾಯ ಕ್ರಮಾಯನಿಂದ ಶುರು ಮಾಡಿಲ್ಲ, ಯಾನಿಂದ ಶುರು ಮಾಡಿದ. ಯಶ್ಚಿಂತ್ಯತೆ ಪರಿಷ್ಟ ಇಷ್ಟ ಕಿಪುರು ಯಷ್ಟ ಅಲ್ಲಿಂದ ಶುರು ಮಾಡಿದ. ಮತ್ತು ಕೇತು ಧೂಮಕೇತುವಿನಿಂದ ಮುಗಿಸಿ ಕೇತುವಿನಿಂದ ಶುರು ಮಾಡಿದ. ಅದೇನು ಮತ್ತು ನಹ ಅಘಂ ನಹನಿಂದ ಮುಗಿದುಬಿಟ್ಟು ಇಲ್ಲಿ ನಸ್ಯೋತ ನಾನಿಂದ ಶುರು ಮಾಡಿ. ಏನು ಪಂಡಿತರಿಗೆ ಏನೋ ನಮ್ಮ ಗುರುಗಳಿದು ಹೇಳ್ತಾ ಇದ್ದಾರೆ. ಆಯಿತು, ಇದೇನು ಇದು ಚೆನ್ನಾಗಿದೆ. ಇದಕ್ಕೇನು ಹೇಳ್ತೀವಿ? ಯಹ ಪದವೈಚಿತ್ರಿ ಹೇ. ಅಲಂಕಾರ, ಭಾಷೆ, ಪಾಂಡಿತ್ಯ ಒಳ್ಳೆಯದೇ. ಪಾಂಡಿತ್ಯವೆಲ್ಲ ಭಗವಂತನ ಸೇವಕ್ಕೆ ಬಳಸುವುದು ಒಳ್ಳೆಯದೇ. ನಿಮ್ಮಲ್ಲಿ ಯಾವ ಯಾವ ನೈಪುಣ್ಯವಿರುತ್ತದೋ, ಯಾವ ನೈಪುಣ್ಯನೇ ಹೇಳ್ತಾರೆ ಕುಶಲ, ಯಾವ ಕುಶಲತೆ ಇರುತ್ತದೋ ಆ ಕುಶಲವೆಲ್ಲ ಭಗವಂತನ ಸೇವಕ್ಕೆ ಬಳಸಿದ್ದರೆ ಅದೇ ಸೇವೆ ಆಗಿಬಿಡ್ತದೆ, ಅದೇ ಪೂಜಾ. ಯಾವುದೇ ಕುಶಲತೆ ಇರಲಿ ಭಗವಂತನ ಸೇವಕ್ಕೆ ಬಳಸಬೇಕು. श्रृंखला बंध कहते हैं। अಯ್ಯೋ पदवैचित्र्य है, इसको श्रृंखला बंध कहते हैं। आಯಿತು. जैसे जंजीर में एक सिरा दूसरे में फैसा. जंजीर ಅಂದರೆ ಗೊತ್ತಾ ಏನು ಹೇಳ್ತಾರೆ? ಸರಪಳಿಗೆ ಜಂಜೀರ್ ಹೇಳ್ತಾರೆ. ಕರೆಕ್ಟ್. ಜಂಜೀರದ ಹಿಂದಿ ಶಬ್ದ ಸರಪಳಿ. ಹೀಗೆ ಹೊಕ್ಕಿರುತ್ತದೆ ನೋಡಿ, ಹಾಗೆ ಅದು. वैसा हुआ होता है। वैसे श्लोक भी एक दूसरे से फंसे हुए चलते हैं। आगे भी इस प्रकार के श्लोक देखने को मिलेंगे। तो केतुस्त्रिविक्रमयुत भगवान का चरणार बिंद भी झंडा है। तब विराट रूप धारण करके 3 पाँव में उन्होंने सब कुछ नापा।
ತ್ರಿವಿಕ್ರಮ ವಾಮನಾವತಾರದಲ್ಲಿ 3 ಪಾದಗಳಿಂದ ಭೂಲೋಕ, ಮೇಲಿನ ಲೋಕ, ಎಲ್ಲ ಸ್ವರ್ಗಲೋಕ, ಎಲ್ಲ ಲೋಕಗಳು 3 ಪಾದಗಳಲ್ಲೇ ತೊಳೆದು ಏನು ಮಾಡ್ತಾರೆ, ಅಳತೆ ಮಾಡಿಬಿಟ್ಟ. तीसरा पाँव नापने के लिए कुछ था नहीं, वो तो बलि ने कहा कि महाराज तल में ले इडू, ऊपर का राज्य नाप लिया और तब तीसरा पाँव हमारे सिर पर रखो. तो जब दूसरे पाँव से भगवान सत्यलोक के नाप रहे थे, 2ನೇ ಪಾದದಿಂದ ವೈಕುಂಠವನ್ನು, ಮೇಲಿನ ಲೋಕವನ್ನು ಅಳತೆ ಮಾಡುತ್ತಿದ್ದರು. ಅಳೆಯುವಾಗ ಜಬ್ ಲಾಲ್ ಲಾಲ್ ದಿಖಾಯಿ ಪಡಿ ತೋ ಮಾಲೂಮ್ ಹುವಾ ಕಿ ಜೈಸೆ ಕೊಯ್ ಲಾಲ್ ಝಂಡಾಪ, ಅಂದರೆ ಅವರ ಪಾದ ಭೂಲೋಕದಲ್ಲಿ ಒಂದಿಟ್ಟರು, ಇನ್ನೊಂದನ್ನು ಮೇಲಿನ ಲೋಕದಲ್ಲಿಡುವಾಗ ಆ ಲೋಕವೆಲ್ಲ, ಮೇಲೆ ಲೋಕವೆಲ್ಲ ಒಂದು ಬಾವುಟ, ಕೆಂಪು ಬಾವುಟ ಅಂತೆ ಕಂಡು ಬಂತಂತೆ. ಚರಣ ಕಮಲ ಹಾಗಿರುತ್ತದಲ್ಲವೇ, ವಿಷ್ಣುವಿನ ಪಾದ ಕಮಲ ಹಾಗಿರುತ್ತದೆ. ಆ ಕಮಲ ಪುಷ್ಪದ ಬಾವುಟ ಕಂಡು ಬಂತ ಅಂತೆ, ಹಾಗೆ ಕಂಡು ಬಂತಂತೆ. ಭಕ್ತರ ಭಾವನಕ್ಕೆ ಏನೋ ಕಥೆಗಳು ಮಾಡ್ತಾರೆ. ಇದೆಲ್ಲ ಭಗವಂತನನ್ನು ಹೇಗಾದರೂ ಸ್ಮರಿಸಿಕೊಳ್ಳಬೇಕು. ಈ ತರಹ ಸ್ಮರಿಸಿಕೊಂಡರು ನೋಡಿ. ಪಾಮ್ ಸೆ ಭಗವಾನ್ ಸತ್ಯಲೋಕೋ ನಾಪ್ ರಹೆ ಹೇ. ಈ ಬಲ ಏನು ಹೇಳ್ತಾರೆ, ಪಾದ, ಬಲ ಪಾದದಿಂದ ವೈಕುಂಠದನ್ನು, ಮೇಲಿನ ಲೋಕಗಳನ್ನೆಲ್ಲ ಅಳತೆ ಮಾಡಿದಾಗ ಅದೆಲ್ಲ ಹೇಗೆ ಕಂಡು ಬಂತಂದರೆ, ಒಂದು ಚರಣ ಕಮಲ ಬಣ್ಣದ, ಕೆಂಪು ಬಣ್ಣದ ಪಾದ ಅವರಿಗೆ ಬಾವುಟ ಹಾಗೆ ಕಂಡು ಬಂತಂತೆ. जो कोई लाल झंडा फहरा रहा है, उस लाल झंडे में से त्रिपतತ್ पताका गंगा जी की, ಅದರಿಂದ ಗಂಗಾ ಹುಟ್ಟಿತಂತೆ. ಆ ಬಾವುಟದಿಂದ ಗಂಗಾ, ಏಕೆಂದರೆ ವಿಷ್ಣುವು ವಾಮನಾವತಾರದಲ್ಲಿ ವೈಕುಂಠವನ್ನು ಮಾಡುವಾಗ ಬ್ರಹ್ಮದೇವ ನೋಡಿಕೊಂಡು, ಅಬ್ಬಾ ಈ ಪಾದ ಇಲ್ಲಿಗೆ ಬಂತೆ ಎಂದು ಭಕ್ತಿಭಾವದಿಂದ ಅವರು ಅದಕ್ಕೆ ತನ್ನ ಕಮಂಡಲು ನೀರು ಹಾಕಿದ್ದನಂತೆ. ಆ ನೀರೇ ಕೆಳಗೆ ಹರಿದು ಪಾದ ತೊಳೆದ ನಂತರ ಕೆಳಗೆ ಬಂದೆ ಗಂಗಾ ನದಿ ಆಯಿತು. ಗಂಗಾ ನದಿ ಹೇಗೆ ಹುಟ್ಟಿತ್ತು ಗೊತ್ತಾ? ಭೂಲೋಕಕ್ಕೆ ಬಂದು ಗೊತ್ತು, ಹುಟ್ಟಿದ್ದು ಹೇಗೆ? ವಿಷ್ಣು ಪಾದವನ್ನು ವಾಮನಾವತಾರದಲ್ಲಿ ಅವನು ಪಾದ ಮೇಲೆ ಇಟ್ಟಿದಾಗ ವೈಕುಂಠದಲ್ಲಿ ತನ್ನ ಕಮಂಡಲು ಜಲ ಅದರ ಮೇಲೆ ಹಾಕಿದ್ದನಂತೆ, ವಿಷ್ಣು ಪಾದ ಮೇಲೆ. ವಿಷ್ಣು ಪಾದ ಮೇಲೆ ಬಿದ್ದ ಪಾದ ತೊಳೆದ ನೀರು ಅತ್ಯಂತ ಪವಿತ್ರವಾದ ನೀರು. ಆ ನೀರು ಕೆಳಗೆ ಬಂದು ಗಂಗಾ ನದಿಯಾಯಿತು. ಅದನ್ನೇ ಇವರು ಯಾರು, ಭಗೀರಥ ಕೆಳಗೆ ತಂದ ಭೂಲೋಕಕ್ಕೆ. ಅದೆಲ್ಲ ಕತೆ. ನಮ್ಮ ಭಾರತ ದೇಶದ ಕಥೆಗಳು ಪ್ರಪಂಚದಲ್ಲಿ ಎಲ್ಲಿ ಇರಲ್ಲ. ವಿದೇಶಿಯರು ನೋಡಿಕೊಂಡು ಅಬ್ಬಾ ಎಷ್ಟು ಚೆನ್ನಾಗಿವೆ ಎಂದು ಓದ್ತಾ ಇದ್ದಾರೆ ವಿದೇಶಿಯರೊಬ್ಬ, ಇಷ್ಟು ಚೆನ್ನಾಗಿ ಕಥೆಗಳು ಎಲ್ಲಿ ಇಲ್ಲ. ಹೌದಪ್ಪ, ಇದು ಭಾರತೀಯರ ವಿಶೇಷ, ಹಿಂದೂಗಳ ವಿಶೇಷ. ನಮ್ಮಲ್ಲಿರುವಷ್ಟು ಪುರಾಣ ಕಥೆಗಳು ಎಲ್ಲಿಯೂ ಇಲ್ಲ. त्रिपतत पताका गंगा जी की 3 ಶ್ವೇತ ಧಾರಾ ನಿಕಲಿ. ಅದರ ಗಂಗಾದಿಂದ ನೀರು 3 ಧಾರಗಳಾಯಿತಂತೆ. ಧಾರ ಹೇಳ್ತಾರೆ, ಧಾರ ಅಂದರೆ ಗೊತ್ತಲ್ಲವೇ? 3 ಧಾರೆಗಳು ಬಂದರೆ, ಒಂದು ಸ್ವರ್ಗಲೋಕಕ್ಕೆ ಹೋಯಿತು, ಒಂದು ಭೂಲೋಕಕ್ಕೆ ಬಂತು, ಇನ್ನೊಂದು ಪಾತಾಳ ಲೋಕಕ್ಕೆ ಹೋಯಿತು. ಅದರಿಂದ 3 ಧಾರೆಗಳಾಗಿ 3 ಲೋಕಗಳಿಗೆ ಹೋಗಿವೆ. ಅದಕ್ಕೋಸ್ಕರ ಅವರನ್ನು ಏನು ಹೇಳ್ತಾರೆ? ಪಥ ಅಂದರೆ ದಾರಿ, ತ್ರಿಪಥಗಾಮಿನಿ. ಗಂಗಾಕ್ಕೆ ಏನು ಹೇಳ್ತಾರೆ? ತ್ರಿಪಥಗಾ ಗಂಗಾ, ತ್ರಿಪಥಗಾಮಿನಿ ಗಂಗಾ. 3 ದಾರಿಗಳಲ್ಲಿ ನಡೆಯುವಂಥ ಗಂಗಾ ಎಂದು ಗಂಗಾಕ್ಕೆ ಹೆಸರು. ತ್ರಿಪಥಗಾಮಿನಿ. ಒಂದು ಸ್ವರ್ಗಕ್ಕೆ ಹೋಯಿತು, ಒಂದು ಭೂಲೋಕಕ್ಕೆ ಬಂದಿದೆ, ಒಂದು ಪಾತಾಳ ಲೋಕಕ್ಕೆ ಹೋಯಿತು. ಹೀಗೆ त्रिपतत पताका गंगा जी की 3 श्वेत धारा निकली. एक स्वर्ग में जाने वाली, एक मर्त्यलोक में आने वाली, एक पाताल में जाने वाली. संपूर्ण ब्रह्मांड को नापने वाले पाँव में ऊपर तलवा लाल लाल झंडा और उसमें सफ़ेद 3 झंडियाँ. क्या बड़ा बढ़िया है. भया भय करो असुर देव चंवोह. ಚರಣಾರವಿಂದ को देखकर असुरों की सेना भयभीत हो गई. ಆದ್ದರಿಂದ ಭಗವಂತನ ಚರಣ ಮೇಲಿನ ಲೋಕಕ್ಕೆ, ವೈಕುಂಠಕ್ಕೆ ಹೋಗಿ ಲೋಕವನ್ನೆಲ್ಲ ಮುಚ್ಚಿಬಿಡುತ್ತಾ, ಅಳತೆ ಮಾಡುತ್ತಾ ನೋಡಿದ್ದರೆ ಅಸುರರೆಲ್ಲ ಏನಿದು ಇಷ್ಟು ದೊಡ್ಡ ಜಂಡ ಬಾವುಟ ಬರುತ್ತಾ ಇದೆ, ಯಾಕಂದರೆ ನಮಗಿಂತ ಮೇಲೆ ಇದೆ ಅಂದರೆ ನಾವು ಸೋತು ಹೋಗಿದ್ದೀವಿ ಅಂದರ್ಥ. ಅಸುರರೆಲ್ಲ ಬೇಜಾರು ಮಾಡ್ಕೊಂಡ್ರಂತೆ, ಅಯ್ಯೋ ಇದೇನಪ್ಪ ದೊಡ್ಡದು, ಯಾರೋ ದೊಡ್ಡವರು ಬಂದರು, ನಮಗಿಂತ ಹೆಚ್ಚಿನ ಶಕ್ತಿವರು ನಮ್ಮನ್ನು ಸೋಲಿಸಿಬಿಡ್ತಾರೆ ಎಂದು ಅಸುರರೆಲ್ಲ ಬೇಜಾರು ಮಾಡಿಕೊಂಡರಂತೆ. ಅವರ ಏನು ಕೆಂಪು ಜಂಡ ಕೆಂಪು ಬಾವುಟ ಮೇಲೆ ನೋಡಿದಾಗ ಭಯಕರೋ. ದೇವರಿಗೇನೋ ಆ ಜಂಡ ನೋಡಿದಾಗ, ಆ ಬಾವುಟ ನೋಡಿದಾಗ ಆನಂದವಾಯಿತಂತೆ ದೇವರಿಗೆ. ಅಸುರರಿಗೆಲ್ಲ ಬೇಜಾರಾಯಿತಂತೆ. भय करो असुर देव चंवो. जिस चरणारविंद को देखकर असुरों की सेना भयभीत हो गई और देवताओं की सेना को अभय प्राप्त हो गया. ಆ ಬಾವುಟ ನೋಡಿದರೆ
ದೇವರಿಗನ್ಸಿತು, ಅಬ್ಬಾ ಪರಮಾತ್ಮನದು ನಮ್ಮ ಭಗವಂತಂದೇ ಬಾವುಟ ಬಂತಲ್ಲ, ಈಗ ನಾವು ಗೆದ್ದಿದ್ದೇವೆ, ನಮಗೆ ಚಿಂತೆ ಇಲ್ಲ. ಅಸುರರಿಗನ್ಸಿತು, ಯಾರೋ ಬಂತಪ್ಪ ನಾವು ಸೋತು ಹೋಗಿದ್ದೇವೆ ಅಂತ ಬೇಜಾರಾಯಿತಂತೆ ಅಸುರರಿಗೆ ಬೇಜಾರಾಗುವುದು ಒಳ್ಳೆಯದೇ. ಸಜ್ಜನರಿಗೆ ಆನಂದವಾಗಬೇಕು, ಕೆಟ್ಟವರಿಗೆ ಬೇಜಾರಾಗಬೇಕು ಅಲ್ಲವೇ? ಇವರೇನು ಹೇಳ್ತಾರಮ್ಮ, ಎಲ್ಲರಿಗೂ ಸಮಾನ, ಸಬ್ಕಾ ಹಾತ್ ಸಮಾನ್ ಎಂದು ಹೇಳ್ತಾರೆ ಪ್ರಧಾನಮಂತ್ರಿ. ಆದ್ದರಿಂದ ಟೆರರಿಸ್ಟ್ಗಳಿಗೆ ಎಲ್ಲ ಅನುಕೂಲ ಮಾಡಿಕೊಳ್ತೀವಿ ಎಂದು ಹೇಳ್ತಾರೆ. ಈಗ ಇದೇ ನಮ್ಮ ಭಾರತೀಯರ ಪ್ರಧಾನಮಂತ್ರಿಗಳು. ಮೊದಲಿನಿಂದ ಬಂದಿರುವ ಮೂರ್ಖ ಪ್ರಧಾನಮಂತ್ರಿಗಳೇ ಬಂದರು ನಮಗೆ. ಯಾರೋ ಒಬ್ಬರಿಬ್ಬರು ಸರ್ದಾರ್ ಪಟೇಲ್ ಅಂತವರು. ಸರ್ದಾರ್ ಪಟೇಲ್ ಅಲ್ಲ, ಸರ್ದಾರ್ ಪಟೇಲನ್ನು ಪ್ರಧಾನಮಂತ್ರಿ ಮಾಡಲಿಲ್ಲ, ಉಪ ಪ್ರಧಾನಮಂತ್ರಿ ಮಾಡಿದ್ದಾರೆ ಅಷ್ಟೇ. ಅವರು ಪೂರ್ತಿ ಪ್ರಧಾನಮಂತ್ರಿ ಮಾಡಲಿಲ್ಲ. ಸರ್ದಾರ್ ಪಟೇಲು ಸ್ವಲ್ಪ ಉಪ ಪ್ರಧಾನಮಂತ್ರಿ, ಅವರಾದ ನಂತರ ಸ್ವಲ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಅಷ್ಟೇ. ಈಗ ಮಿಕ್ಕದೆಲ್ಲವರಿಗೂ ಇದೇ ಬುದ್ಧಿ, ಮಿಕ್ಕ ಎಲ್ಲರದು ಈಗ ಇದೇ ಬುದ್ಧಿ. ಇವರಿಬ್ಬರದೇ ಸ್ವಲ್ಪ ಭಗವದ್ ಬುದ್ಧಿ ಇತ್ತು. जिस चरणारविंद को देखकर असुरों की सेना भयभीत हो गई और देवताओं की सेना को अभय प्राप्त हो गया. जो साधु पुरुष थे उनको सुख मिला और जो दुष्ट पुरुष थे उनको दुख मिला. ಇದು ನೋಡಿ, ಭಗವಂತನ ಅನುಗ್ರಹ ಎಲ್ಲಿದೆ? ಸಜ್ಜನರಿಗೆ ಆನಂದವಾಗಬೇಕು, ದುರ್ಜನರಿಗೆ ಹೆದರಿಕೆ ಆಗಬೇಕು, ಅದು ಭಗವಂತನ ಅನುಗ್ರಹ. ನಶ್ಯೋತಗಾವಯವಯಸ್ಯ ವಶೇ ಭವಂತಿ ಬ್ರಹ್ಮಾದಯಸ್ತನುಭೃತೋ ಮಿಥುರರ್ಯಮಾನಾಃ ಕಾಲಸ್ಯ ತೇ ಪ್ರಕೃತಿ ಪುರುಷಯೋಃ ಪರಸ್ಯ ಶಮ್ನಸ್ತನೋತು ಚರಣ ಪುರುಷೋತ್ತಮಸ್ಯ. ಟೈಮ್ ಆಯಿತು ಅಲ್ಲವೇ? ನಾನು ಸ್ವಲ್ಪ ಲೇಟಾಗಿ ಬಂದೆ. ಬ್ರಹ್ಮಾದಿ ದೇವತರೆಲ್ಲ ಒಂದೇ ಶ್ಲೋಕ, ಬೇಗ 2 ವಾಕ್ಯಗಳು ಮುಗಿಸಿಬಿಡ್ತೀನಿ. ಮತ್ತೆ ಇನ್ನು ತುಂಬ ಶ್ಲೋಕಗಳಿವೆ. ನಿಮ್ಮ ಚರಣಗಳ ಎಷ್ಟು ಮಹಿಮೆ ಇದೆ ಅಂದರೆ, ಎತ್ತುಗಳಿಗೆ ಅದು ಮೂಗಿಗೆ ಒಂದು ಮೂಗ್ದಾರ ಹಾಕ್ತಾರೆ ನೋಡಿ, ಆ ಮೂಗ್ದಾರನಿಂದ ಹೇಗೆ ಕಂಟ್ರೋಲ್ ಬರುತ್ತದೋ ಹಾಗೆ ಬ್ರಹ್ಮಾದಿಗಳೆಲ್ಲ ನಿಮ್ಮ ಅಧೀನದಲ್ಲಿ ಕಂಟ್ರೋಲ್ನಲ್ಲಿರುತ್ತಾರೆ. सारे के सारे भगवान के वश में है, परंतु मिथुरर्गमाना एक दूसरे से लड़ रहे हैं. तो स्वयं भगवान प्रकृति एवं परुषु से परे काल रूप सबके नियंता है. ऐसे जो पुरुषोत्तम भगवान है, ಅದೇ ಭಗವಂತ ಮಾತ್ರ ಎಲ್ಲರಿಗಿಂತ ಮೇಲೆ ಇದ್ದುಕೊಂಡು ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ ಅಂತ ಭಗವಂತನಿಗೆ ನಮಸ್ಕಾರ. ಅಷ್ಟೇ. ಈ ಶ್ಲೋಕ ಸರಳವಾಗಿದೆ, ಆಯಿತಾ? 14ನೇ ಶ್ಲೋಕ ಆಯಿತು. 15ನಿಂದ ಅಯ್ಯೋ ಇನ್ನು 1 2 5 6 ಇವೆ. ಐ ಥಿಂಕ್ ನಾಳೆ ಮುಗಿಸ್ಬಿಡೋಣ. ನಾಳೆ ಮುಗಿಸಿಬಿಟ್ಟು ಈಗ ಮುಂದಕ್ಕೆ ಬರೋಣ. ಏಕೆ? ಅದು ಉದ್ಧವ ಗೀತ ಶುರುವಾಗಬೇಕು. ಉದ್ಧವನು ಬರ್ತಾನೆ, ಅವರಿಗೆ ಉಪದೇಶ ಶುರುವಾಗಬೇಕು. ಈ ದೇವತೆಗಳ ಸ್ತುತಿ ಸ್ವಲ್ಪ ಇನ್ನೊಂದು ದಿವಸ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. 14 10ನಿಂದ 14.